ಇಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ನೋಡ್ತಾ ಇದ್ದೀವಿ. ಎಕ್ಸ್ಪೆರಿಮೆಂಟ್ ಏಮ್ ಏನಂತ ಹೇಳಿದ್ರೆ ಆನ್ ಎಕ್ಸ್ಪೆರಿಮೆಂಟ್ ಟು ಅಬ್ಸರ್ವ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಆ್ಯಂಗಲ್ ಮೇಡ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ದ ವರ್ಕ್. ಸರಿನಾ? ಸೊ ಈ ಮೊದಲು ಈ ವಿಡಿಯೋ ನೋಡಿ, ಆಮೇಲೆ ಎಕ್ಸ್ಪ್ಲನೇಷನ್ನು ಮುಖ್ಯದೆಲ್ಲ ಮಾಡೋಣ. ಏನು ಅಬ್ಸರ್ವ್ ಮಾಡಿದ್ರಿ ಹುಡುಗರ? ಆಬ್ಜೆಕ್ಟ್ ರೆಸ್ಟಲ್ಲಿತ್ತು, ನಾನು ಹಿಡ್ಕೊಂಡಿದ್ದೆ, ಅದನ್ನು ಬಿಟ್ಟಾಗ ಮುಂದೆ ಹೋಗಿ ಶುರು ಆಯಿತು. ಸೊ ಒಂದೇನು ಹೇಳ್ಬೋದು ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ಗಾಟ್ ಡಿಸ್ಪ್ಲೇಸ್ ಟು ದ ರೈಟ್ ಅಂತ ಹೇಳ್ಬೋದು. ಸರಿನಾ? ಇಟ್ ಗಾಟ್ ಡಿಸ್ಪ್ಲೇಸ್ ಟು ದ ರೈಟ್. ಮೊದಲನೇ ಅಬ್ಸರ್ವೇಷನು. ಎರಡನೇ ಅಬ್ಸರ್ವೇಷನ್ ಏನೋ, ಈ ಕೊನೆ ಹೋಗ್ತಾ ಹೋಗ್ತಾ ಆಯಿತಾ, ಇಲ್ಲಿ ನಿಂತ್ಕೊಂಡ್ಬಿಡ್ತು. ಇಲ್ಲೇನು ಏನು ತಡೀತಾ ಇಲ್ಲ, ಅದನ್ನು ನೀನು ನೋಡ್ಬೋದು. ಇಲ್ಲೂ ಈ ಫೋಟೋದಲ್ಲಿ ನೋಡಿ, ಈ ಫೋಟೋದಲ್ಲಿ ನೋಡಿ, ಏನೇನು ತಡೀತಾ ಇಲ್ಲ ಅದನ್ನು, ಅಂದ್ರೂ ನಿಲ್ತು. ಮತ್ತು ಈ ತೂಕ ಇದೆಯಲ್ಲ, ಈ ತೂಕ ನೆಲ ಮುಟ್ತಾ ಇಲ್ಲ, ಅಂದ್ರೂ ನಿಲ್ತು. ಸೊ ಈ ಥರ ಎಲ್ಲ ಕಂಡೀಷನು ಅದೇ ಇರಬೇಕಾದ್ರೆ ಏನಕ್ಕೆ ನಿಲ್ತಾ ಇದೆ, ಅದನ್ನು ನೀವು ಮತ್ತೊಂದು ಸತಿ ವೀಡಿಯೋ ಪ್ಲೇ ಮಾಡ್ತೀನಿ, ಅದನ್ನು ಅಬ್ಸರ್ವ್ ಮಾಡಿ. ಏನಂತ ಹೇಳಿದ್ರೆ ಏನು ತಡೀತಾ ಇಲ್ಲ ಅಂಥೇಳಿ ಅಬ್ಸರ್ವ್ ಮಾಡಿ. ಮತ್ತು ಈ ವೆಯ್ಟ್ ಇದೆಯಲ್ಲ, ಈ ತೂಕ ಇದೆಯಲ್ಲ, ಎಳಿತಾ ಇದೆಯಲ್ಲ, ಅದು ನೆಲ ಮುಟ್ತಾ ಇಲ್ಲ, ಅದು ಮೊದಲಾಗೆ ನಿಲ್ತಾ ಇದೆ. ಸರಿನಾ? ನಾನು ಏನು ಮಾಡಿಲ್ಲ ಅಲ್ಲಿ, ಎಲ್ಲ ಅದೇ ಅಂದರೆ ಸೆಟಪ್ ಅದೇ ಥರ ಇದೆ, ಎಲ್ಲ ಕ್ಲೀನಾಗಿದೆ, ನಾನೇನು ಟ್ರಿಕ್ ಉಪಯೋಗಿಸಲ್ಲ ಅಂಥೇಳಿ ನೀವು ಅಬ್ಸರ್ವ್ ಮಾಡಿ. ಒಂದನೇದು. ಎರಡನೇದು ಏನಂತ ಹೇಳಿದ್ರೆ ಈ ಆ್ಯಂಗಲು, ಏನು ಆ್ಯಂಗಲ್ ಅಂತ ಹೇಳಿದ್ರೆ ದ ಆ್ಯಂಗಲ್ ಮೇಡ್ ಬಿಟ್ವೀನ್ ದಿಸ್ ಥ್ರೆಡ್ ಆ್ಯಂಡ್ ದ ರಾಡ್. ಸರಿನಾ ಹುಡುಗರ? ಈ ದಾರ ಮತ್ತು ಈ ರಾಡ್ ಇದೆಯಲ್ಲ, ಇಲ್ಲೊಂದು ಈ ರಾಡ್ ಇಲ್ಲಿದೆ ನೋಡಿ, ಕಾಣ್ತಾ ಇದೆಯಾ? ಈ ರಾಡು ದ ಆ್ಯಂಗಲ್ ಮೇಡ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ ಇದನ್ನು 0 ಡಿಗ್ರಿಯಿಂದ ತೊಗೊಂತು ಅಂತ ಹೇಳಿದ್ರೆ ಈ ದಾರಕ್ಕೇನೋ ಆಗುತ್ತೆ, ಹೋಗ್ತಾ ಹೋಗ್ತಾ ಈ ದಾರಕ್ಕೇನೋ ಆಗ್ತಾಯಿದೆ. ಸರಿನಾ? ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ದ ಆ್ಯಂಗಲ್, ದಾರ ಏನು ಕಟ್ಟಾದ ಏನೋ ಆಗ್ತಾಯಿಲ್ಲ, ಆದರೆ ಆ್ಯಂಗಲ್ ಏನೋ ಆಗ್ತಾಯಿದೆ. ಸರಿನಾ? ಅದು ನೀವು ಅಬ್ಸರ್ವ್ ಮಾಡಬೇಕು. ಆಯಿತಾ? ಸೊ ಇವೆರಡು ಅಬ್ಸರ್ವ್ ಮಾಡಿ. ಒಂದೇನಂತ ಹೇಳಿದ್ರೆ ಏನು ತಡೀತಾ ಇಲ್ಲ ಅಲ್ಲಿ ಅಂಥೇಳಿ, ಮತ್ತೊಂದು ಏನಂತ ಹೇಳಿದ್ರೆ ಆ್ಯಂಗಲ್. ಮೇಯ್ನಾಗಿ ಆ್ಯಂಗಲ್ ಅಬ್ಸರ್ವ್ ಮಾಡೋಕ್ಕೆ ನೀವು. ಸರಿನಾ? ಸೊ ಈ ವಿಡಿಯೋ ನೋಡಿ ಇನ್ನೊಂದು ಸತಿ. ಇನ್ನು ನೋಡಿದ್ರೆ ಏನು ತಡೀತಾ ಇಲ್ಲ ಅಲ್ಲಿ, ಅಂದರೂ ನಿಲ್ತು. ಮತ್ತು ಈ ಆ್ಯಂಗಲ್ ಬಗ್ಗೆ ಮಾತಾಡಿದಾಗ ಈ 0 ಡಿಗ್ರಿ ಇರೋವಂಥದ್ದು ದಾರ ನಿಧಾನಕ್ಕೆ ಆ್ಯಂಗಲ್ ಹೆಚ್ಚಾಗ್ತಾ ಇದೆ. ಸರಿನಾ? ಈ ಕೊನೆ ಜಾಗದಲ್ಲಿ ಆ್ಯಂಗಲ್ ಈ ಥರ ಆಗ್ತಾಯಿದೆ. ಇನ್ನು ಸ್ವಲ್ಪ ನನ್ನ ಸೆಟಪ್ ಚೆನ್ನಾಗಾಗಿತ್ತು, ಈ ಇನ್ನೊಂದು ಗೊಂಬೆ ಬರುತ್ತೆ, ಆ ಗೊಂಬೆ ಉಪಯೋಗಿಸಿದರೆ ಕರೆಕ್ಟಾಗಿ 90 ಡಿಗ್ರಿಗೆ ಹೋಗಿ ನಿಲ್ಲೋದು, ಅದಾಗಿ ಮುಂದೆ ಹೋಗ್ತಾ ಇರಲಿಲ್ಲ. ಸರಿನಾ? ನೋಡಿಲಿ, ನಿಮ್ಮ ಉತ್ತರ ಈ ಎಲ್ಲ ಇನ್ಫಾರ್ಮೇಷನ್ ಹಿಡ್ಕೊಂಡು ನೀವು ಉತ್ತರ ಕೊಡ್ಬೋದು. ನಾನು ಕ್ಲೂ ಕೊಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಯೋಚನೆ ಮಾಡಿ. ಆಮೇಲೆ ನೀವು ನನ್ನ ಉತ್ತರ ನಿಮ್ಮ ಉತ್ತರ ಕಂಪೇರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅರ್ಥ ಆಯಿತು ವಿಷಯ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಬೋದು. ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಈ ದಾರ 0 ಡಿಗ್ರಿ ಇರೋದ್ರಿಂದ 90 ಡಿಗ್ರಿಗೆ ಹೋಗ್ತಾ ಇದೆ. ಸರಿನಾ? ಅದೇ ಸೆಟಪ್ಪು, ಅದೇ ತೂಕ, ಅದೇ ಫೋರ್ಸ್ ಬದಲಾಗ್ತಾ ಇಲ್ಲ. ಸರಿನಾ? ಅಷ್ಟೇ ಫೋರ್ಸಲ್ಲಿ ಎಳಿತಾ ಇದೆ ಈ ಗೊಂಬೆನ. ಆದರೆ ಏನು ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದಿಕ್ಕು, ಡಿಸ್ಪ್ಲೇಸ್ಮೆಂಟ್ ದಿಕ್ಕು ಮತ್ತು ದ ಡೈರೆಕ್ಷನ್ ಆಫ್ ದ ಫೋರ್ಸಿನ ದಿಕ್ಕು ಮತ್ತು ಡಿಸ್ಪ್ಲೇಸ್ಮೆಂಟ್ ದಿಕ್ಕು, ದ ಆ್ಯಂಗಲ್ ಬಿಟ್ವೀನ್ ದೆಮ್ ಚೇಂಜ್ ಆಗ್ತಾ ಇದೆ, ಬದಲಾಗ್ತಾ ಇದೆ.
0ಇಂದ 90 ಡಿಗ್ರಿಗೆ ಹೋಗ್ತಾ ಇದೆ. ಸರಿನಾ? 0ಇಂದ 90 ಡಿಗ್ರಿಗೆ ಹೋಗ್ತಾ ಇದೆ. ಸೊ ಇದನ್ನೆಲ್ಲ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ಇವಾಗ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು ಬಿಡಿಸಿ ಹೇಳ್ಬೋದಾ ಏನಕ್ಕೆ ಈ ಗೊಂಬೆ ಇಲ್ಲಿ ಹೋಗಿ ನಿಲ್ತಾ ಇದೆ ಅಂತ ಹೇಳಿ? ಹೌದು, ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಫ್ ದೇ ಆರ್ ಪರ್ಪೆಂಡಿಕ್ಯುಲರ್. ಹೌದಾ ಅಲ್ವಾ? ಇಲ್ಲಿ ಕ್ಲೀನಾಗಿ ಇಲ್ಲೇ ಬರ್ತೀನಿ ರೇ. ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಪರ್ಪೆಂಡಿಕ್ಯುಲರ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ವರ್ಕ್ ವಿಲ್ ಬಿ ಈಕ್ವಲ್ ಟು 0 ಜೌಲ್ ಅಷ್ಟೇ ಅಲ್ವಾ? ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಈ ಫೋರ್ಸು ಪರ್ಪೆಂಡಿಕ್ಯುಲರ್ ಇತ್ತು ಒಂದು ಡಿಸ್ಪ್ಲೇಸ್ಮೆಂಟ್ಗೆ, ಅದ್ರ ಕೆಲಸ ಏನಾಗುತ್ತೆ? ವರ್ಕ್ ಡನ್ ಬೈ ದ್ಯಾಟ್ ವಿಲ್ ಬಿ 0. ಹೌದಾ ಅಲ್ವಾ? ಸೊ ಈ ಥರ ಆ್ಯಂಗಲ್ ಹೆಚ್ಚಾಗ್ತಾ ಇದ್ದಂಗೆ ಅದೇ ಫೋರ್ಸ್ ಇದೆ, ಅದೇ ಶಕ್ತಿ ಇದೆ, ಅದೇ ಸ್ಟ್ರೆಂತ್ ಇದೆ, ಅಷ್ಟರಲ್ಲೇ ಎಳಿತಾ ಇದೆ. ಆದರೆ ಆ್ಯಂಗಲ್ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಆ್ಯಂಗಲ್ ಹೆಚ್ಚಾಗ್ತಾ ಇದೆ. ಈ ಹೆಚ್ಚಾಗ್ತಾ ಇರೋ ಆ್ಯಂಗಲ್ ಎಲ್ಲಿ ಹೋಗ್ತಾ ಇದೆ ಅಂದರೆ 90 ಡಿಗ್ರಿಗೆ ಹೋಗ್ತಾ ಇದೆ ಅಲ್ವಾ? ಅಟ್ 90 ಡಿಗ್ರಿ ಏನಾಗುತ್ತೆ? ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟು 0 ಆಗುತ್ತೆ. ಸರಿನಾ? ಈ ಟೆಕ್ನಿಕಲಿ ಹೇಳಬೇಕು ಅಂತ ಹೇಳಿದ್ರೆ ದ ಫೋರ್ಸ್ ಇಸ್ ನಾಟ್ ಎನಫ್. ಈ ದಿಕ್ಕಲ್ಲಿ ದ ಫೋರ್ಸ್ ಇಸ್ ನಾಟ್ ಎನಫ್ ಫಾರ್ ದ ಆಬ್ಜೆಕ್ಟ್ ಟು ಗೆಟ್ ಡಿಸ್ಪ್ಲೇಸ್ ಅಂತ ಹೇಳ್ಬೋದು. ಸೊ ಅದು ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ ಅದು. ಬಟ್ ನೀವು ಏನು ರಿಲೇಷನ್ಶಿಪ್ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಫೋರ್ಸು ಪರ್ಪೆಂಡಿಕ್ಯುಲರು ಆಗಿತ್ತು ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟಿಗೆ ದ ವರ್ಕ್ ವಿಲ್ ಬಿ 0 ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು. ದಟ್ ಈಸ್ ದ ಇಂಟೆನ್ಷನ್ ಆಫ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಸರಿನಾ? ಸೊ ಹಿಂಗೆ ಹೋಗ್ತಾ 90 ಡಿಗ್ರಿ ಹತ್ರ ಹೋಗ್ತಾ ಇದೆ. ಸೊ ಬೈ ದ ಟೈಮ್ ಇಟ್ ರೀಚಸ್ 90 ಡಿಗ್ರಿ ಏನಾಗ್ತಾ ಇದೆ? ಫೋರ್ಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಪ್ಲೇಸ್ಮೆಂಟ್, ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್ ಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ವಿ ನೋ ದಟ್ ಫಾರ್ ದ ಫ್ಯಾಕ್ಟ್ ದಟ್ work will be 0 between the force if the force is perpendicular to displacement. ಇದನ್ನು ನೋಡಿದ್ದೀವಿ ನಾವು ಥಿಯರಿಟಿಕಲಿ. ಸೊ ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀವಿ. ಸರಿನಾ? ಸೊ ಕನ್ಕ್ಲೂಷನ್ ಒಂದ್ಸತಿ ಇಲ್ಲಿ ಬರ್ದಿದ್ದೀನಿ ನೋಡಿ. ಫೋರ್ಸ್ ಕೆನಾಟ್ ಡಿಸ್ಪ್ಲೇಸ್ ಅನ್ ಆಬ್ಜೆಕ್ಟ್ ಇಫ್ ಇಟ್ಸ್ ಅಪ್ಲೈಡ್ ಪರ್ಪೆಂಡಿಕ್ಯುಲರ್ ಟು ದ ರಿಕ್ವೈರ್ಡ್ ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಗೊಂಬೆ ಇದೆ. ಗೊಂಬೆ ನಾವು ಬಲ ರೈಟ್ ವರ್ಡ್ ಇಲ್ಲಿ ಬೇಡ ಸಾರಿ ಇಲ್ಲಲ್ಲ, ವಿ ವಾಂಟ್ ಟು ಡಿಸ್ಪ್ಲೇಸ್ ಇಟ್ ಟು ದ ರೈಟ್ ಅಲ್ವಾ? ಬಲಗಡೆ ನಾವು ತಳಕ್ಕೆ ನೋಡ್ತಾ ಇದ್ದೀವಿ. ಆದರೆ ನಮ್ಮ ಫೋರ್ಸ್ ಎಲ್ಲಿ ಹೋಗ್ತಾ ಇದೆ? ನಮ್ಮ ಫೋರ್ಸು ಇಟ್ ಈಸ್ ಬೀಂಗ್ ಪರ್ಪೆಂಡಿಕ್ಯುಲರ್, ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್. ಸರಿನಾ? ಮತ್ತೊಂದು ಗೊಂಬೆ ಇದೆ, ಆ ಗೊಂಬೆ ನಂಗೆ ಸಿಗಲಿಲ್ಲ, ಅದೇ ಸಿಕ್ಕಿತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಅದು ಏನಾಗೋದು ಅಂತ ಹೇಳಿದ್ರೆ ಕರೆಕ್ಟಾಗಿ ಕೊನೆಗೆ ಹೋಗಿ ನಿಲ್ಲೋದು. ಸರಿನಾ? ಅದು ಒಂಥರ ಈ ಥರ ಇಲ್ಲಿ ಇದೆ. ಸೊ ಇಲ್ಲಿ ಹಿಂಗೆ ಕೆಳಗೆ ಕಟ್ಟಾಕಿರ್ತೀವಿ ಅದನ್ನು, ಹಿಂಗೆ ಹೋಗಿ ದಾರ ಹಿಂಗೆ ಹೋಗಿ ತೂಕ ಹಿಂಗಿರುತ್ತೆ. ಹಿಂಗೆ ಮುಂದೆ ಹೋಗ್ತಾ ಕರೆಕ್ಟಾಗಿ ಇಲ್ಲಿ ನಿಂತ್ಕೊಳುತ್ತೆ ಹುಡುಗರ. ಹಿಂಗೆ ಹೋಗಿ ಕೊನೆಗೆ ಗೊಂಬೆ ಕರೆಕ್ಟಾಗಿ ಹಿಂಗೆ ನಿಂತ್ಕೊಳುತ್ತೆ, ಹಿಂಗೆ ಕರೆಕ್ಟಾಗಿ ಹಿಂಗೆ ನಿಂತ್ಕೊಳುತ್ತೆ. ಇನ್ನೂ ಚೆನ್ನಾಗಿ ನಿಂತ್ಕೊಳುತ್ತೆ, ಅದು ಕರೆಕ್ಟಾಗಿ 90 ಡಿಗ್ರಿ ಆಗುತ್ತೆ. ಆ ವಿಡಿಯೋ ನೋಡ್ಸಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ನನಗೆ ಸಿಗಲಿಲ್ಲ. ಇದನ್ನು ಸ್ವಲ್ಪ ನಾವು ಮಾಡಿಫೈ ಮಾಡಿದ್ದಾಯಿತು. ಸರಿನಾ? ನೀವು ಆ ಥರ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. 90 ಡಿಗ್ರಿ ಆಯಿತು ಅಂತ ನನಗೋಸ್ಕರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಿನ್ಸ್ ದ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಡಿಸ್ಪ್ಲೇಸ್ಮೆಂಟ್, ವರ್ಕ್ ಏನಾಗುತ್ತೆ? 0 ಆಗುತ್ತೆ. ವರ್ಕ್ 0 ಅಂತ ಹೇಳಿದ್ರೆ ಏನೋ ಎಲ್ಲಿ ಆಬ್ಜೆಕ್ಟ್ ಇದೆಯೋ ಅಲ್ಲೇ ಇರುತ್ತೆ. ಹೌದೋ ಅಲ್ವಾ? ನ್ಯೂಟನ್ಸ್ ಲಾ ಅದನ್ನೇ ಹೇಳೋದು, ಇನರ್ಷಿಯಾ ಅದೇ ಹೇಳೋದು. ಇಫ್ ದ ನೆಟ್ ಫೋರ್ಸ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ 0 ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಏನಾಗುತ್ತೆ? ಅದೆಲ್ಲಿ ಬಿ ನೋ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ. ಸೊ ಇದನ್ನು ನೋಡ್ಸೋದಕ್ಕೆ ಈ ವಿಡಿಯೋ ಮಾಡಿರೋದು. ಸೊ ಮತ್ತೊಂದು ಸತಿ ನೀವು ಬೇಕಾದ್ರೆ ಈ ಪರ್ಟಿಕ್ಯುಲರ್ ಲೆಂತ್ ಇದೆಯಲ್ಲ ಆ ವಿಡಿಯೋ ಮತ್ತೊಂದು ಸತಿ ಬೇಕಾದ್ರೆ ನೋಡ್ಕೊಳ್ಳಿ, ಆಯಿತಾ? ಸೊ ಆ ಗೊಂಬೆ ಸಿಕ್ತು ಅಂದರೆ ಮತ್ತೊಂದು ವಿಡಿಯೋ ಮಾಡ್ತೀನಿ, ನೋಡೋಣ. ಸಿಕ್ತು ಅಂತ ಹೇಳಿದ್ರೆ ಅದು ಸಿಗಲಿಲ್ಲ ನನಗೆ. ಇದರಲ್ಲಿ ಏನು ಬರ್ಕೊಳೋದೆ ಅಂತ ಏನಿಲ್ಲ. ಸೊ ಐ ಹೋಪ್ ಯು ಲೈಕ್ ಇಟ್. ನನಗಂತೂ ತುಂಬ ಖುಷಿ ಆಯಿತು ಇದು ಮಾಡೋದಕ್ಕೆ. ಈ ವಿಡಿಯೋ ಈ ಸೆಟಪ್ಪು ಇದೆಲ್ಲ ಮಾಡಿಕೊಂಡು ನನಗಂತೂ ಖುಷಿ ಆಯಿತು. ಐ ಹೋಪ್ ಯು ಗೈಸ್ ಲೈಕ್ ಇಟ್ಟು. ಸರಿನಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ.